ಹಾಯ್ ಮಕ್ಕಳೇ, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಮಕ್ಕಳೇ, ಕ್ಲಾಸ್ 10th ಮುಗೀತು, ಇನ್ನು ಕ್ಲಾಸ್ 11ಗೆ ಬರ್ತಿದ್ದೀರಾ, ಫಸ್ಟ್ ಇಯರ್ PUCಗೆ ಎಂಟ್ರಿ ಆಗ್ತಿದ್ದೀರಾ, ಹೌದಾ? ಸೊ ರಿಸಲ್ಟ್ ಬಂದಾಯ್ತು, ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ಒಂದೊಂದೇ ಹಂತ ನೀವು ದಾಟ್ತಾ ಬರ್ತಿದ್ದೀರಾ. ಈಗ ನಾನು ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅಂದರೆ, ಮಕ್ಕಳೇ, ನಾವು ಒಂದು ವರ್ಷ ಪೂರ್ತಿ ಓದ್ತೀವಿ, ಹೌದಾ? ವರ್ಷ ಪೂರ್ತಿ ಓದಿದ ಮೇಲೆ ವರ್ಷದ ಕಡೆಯಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ. ಈಗ ಒಂದು ವರ್ಷನ ಅಂದರೆ ಆ ಒಂದು ಅಕಾಡೆಮಿಕ್ ಇಯರನ್ನ ಕಂಪ್ಲೀಟ್ ಆಗಿ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ನಮಗೆ ವರ್ಷದ ಕಡೆಯಲ್ಲಿ ಅಂದರೆ ಎಕ್ಸಾಮ್ ಟೈಮಲ್ಲಿ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಸಾಧ್ಯ. ಇನ್ನು ಕ್ಲಾಸ್ 10th ಮುಗೀತು, ಕ್ಲಾಸ್ 11ಗೆ ಬರ್ತಿದ್ದೀರಾ, ನಿಮ್ಮ ತಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳಿರ್ಬೋದು. ಇಷ್ಟು ದಿನ ಸ್ಕೂಲ್ ಲೆವೆಲ್ ಆಯಿತು, ಈಗ ಕಾಲೇಜಿಗೆ ಬರ್ತಿದ್ದೀವಿ, ಹಾಗಿದ್ರೆ ಇಲ್ಲಿ ಯಾವ ರೀತಿ ಓದಬೇಕು, ಯಾವ ರೀತಿ ಓದಿದ್ರೆ ವರ್ಕೌಟ್ ಆಗುತ್ತೆ, ನಾನು ಕ್ಲಾಸ್ 10th ತೆಗ್ದಿರೋಂತಹ ಮಾರ್ಕ್ಸನ್ನೇ ಅಥವಾ ಅದಕ್ಕಿಂತ ಹೆಚ್ಚಿಗೆ ಮಾರ್ಕ್ಸನ್ನೇ ಕ್ಲಾಸ್ 11th ಅಂದರೆ ಫಸ್ಟ್ ಇಯರ್ PUCಯಲ್ಲೂ ಕಲಿಬೇಕು, ತಗೋಬೇಕು ಅನ್ನುವಂತಹ ಆಸೆ ಎಲ್ರಿಗೂ ಇರುತ್ತೆ. ಹಾಗಿದ್ರೆ ಅದಕ್ಕೆ ಒಂದು ಪ್ಲಾನಿಂಗ್ ಅಗತ್ಯ ಇದೆ, ಕರೆಕ್ಟ್ ಅಲ್ವಾ? ನೋಡಿ, ಯಾವುದೇ ಕೆಲಸ ನಾವು ಮಾಡ್ಬೇಕಂದ್ರೆ ಅದಕ್ಕೆ ಪ್ಲಾನಿಂಗ್ ತುಂಬಾ ಅಗತ್ಯ. ಯಾಕೆ ಅಂದ್ರೆ ಪ್ಲಾನ್ ಮಾಡಿದಾಗ ನಿಮಗೆ ಸರಾಗವಾಗಿ ದಾರಿ ಸಿಕ್ಬಿಡುತ್ತೆ, ಹೌದಾ? ನಿಮಗೆ ಪ್ಲಾನಿಂಗ್ ತಲೆಯಲ್ಲಿ ಇದೆ ಅಂದ್ರೆ ಈ ಕೆಲಸ ಆದ್ಮೇಲೆ ಈ ಕೆಲಸ, ಈ ಕೆಲಸ ಆದ್ಮೇಲೆ ಈ ಕೆಲಸ, ಹೌದಾ? ಎಲ್ಲೂ ನೀವು ನಿಲ್ಲೋದಿಲ್ಲ, ನಿಮಗೆ ಸರಿಯಾದ ಒಂದು ಡೈರೆಕ್ಷನ್ ಇರುತ್ತೆ. ಹಾಗಾಗಿ ಪ್ಲಾನಿಂಗ್ ತುಂಬಾನೇ ಮುಖ್ಯ. ಸೊ ಈಗ ನಾನು ನಿಮಗೆ ಅದೇ ಪ್ಲಾನಿಂಗ್ ಅಂದ್ರೆ ಒಂದು ರೋಡ್ ಮ್ಯಾಪ್, ಒಂದು ದಾರಿಯನ್ನ ತೋರಿಸೋದಕ್ಕೆ ಬಂದಿದ್ದೀನಿ ಮಕ್ಕಳೇ. ಸಚ್ ದಟ್ ನೀವು ಇದೇ ಒಂದು ಪ್ಲಾನಿಂಗ್ ಅನ್ನ ಈ ಒಂದು ಪ್ರಾಸೆಸ್ ಅನ್ನ ನೀವೇನಾದ್ರೂ ಫಾಲೋ ಮಾಡಿದ್ದೆ ಆದ್ರೆ ಖಂಡಿತ ನಿಮಗೆ ನಿಮ್ಮ ಕ್ಲಾಸ್ 11th ಅಂದ್ರೆ ಫಸ್ಟ್ ಇಯರ್ PUC ಒಳ್ಳೆ ರಿಸಲ್ಟ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಹಾಗಿದ್ರೆ ಬನ್ನಿ ಹಂತ ಹಂತವಾಗಿ ಫೇಸ್ ವೈಸ್ ಅಲ್ಲಿ ನಾವು ಇದನ್ನ ಯಾವ ರೀತಿ ವರ್ಕೌಟ್ ಮಾಡ್ಕೋಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮಕ್ಕಳೇ, ಫೇಸ್ 1 ಈಸ್ ನಥಿಂಗ್ ಬಟ್ ಎ ಫೌಂಡೇಶನ್ ಫೇಸ್ ಅಂತ ಹೇಳ್ಬೋದು, ಹೌದಾ? ಸೊ ಈಗ ಈ ಫೌಂಡೇಶನ್ ಫೇಸ್ ಶುರು ಆಗೋದು ಮೇ ಇಂದ. ಸೊ ಬೇಸಿಕಲಿ ಮೇ ಟು ಜೂನ್ ಅಂತ ಹೇಳ್ಬೋದು, 1 ತಿಂಗಳು ಮಟ್ಟಿಗೆ. ಓಕೆ, ಏನೇನೆಲ್ಲ ಮಾಡ್ತೀರಾ ನೀವು ಅಂತ ಅಂದ್ರೆ, ಯಾವೆಲ್ಲ ಚಾಪ್ಟರ್ಸ್ ಗಳನ್ನ ಮೇ ಟು ಜೂನ್ ಅಂತ ಇದೊಂದು ರಫ್ ಆಗಿರುವಂತಹ ಒಂದು ತಿಂಗಳು ಅಂತ ಹೇಳ್ಬೋದು. ಓಕೆ, ಸೊ ಬೇಸಿಕಲಿ ಮೇಲೇ ನಿಮಗೆ ಕ್ಲಾಸ್ ಶುರು ಮಾಡಿದ್ರೆ ಸರಿ, ಹೌದಾ? ಆದ್ರೆ ಎಲ್ರಿಗೂ ಕೂಡ ಮೇಲೆ ಕ್ಲಾಸಸ್ ಶುರು ಆಗಿರೋಲ್ಲ. ಆದ್ರೆ ನಾನ್ ನಿಮಗೆ ಹೇಳೋದು, ಸ್ಟಾರ್ಟಿಂಗ್ ನಿಮಗೆ ಯಾವಾಗ ಕ್ಲಾಸಸ್ ಶುರು ಆಗುತ್ತೋ ಅಲ್ಲಿಂದ 1 ಅಥವಾ 2 ತಿಂಗಳು ಈ ಫೌಂಡೇಶನ್ ಫೇಸ್ ಇರುತ್ತೆ ಮಕ್ಕಳೇ. ಓಕೆ, ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆಯ್ತು. ಸೊ ಏನ್ ಮಾಡ್ತೀರಾ ಈ ಫೌಂಡೇಶನ್ ಫೇಸ್? ನೋಡಿ, ಯಾವಾಗ್ಲೂ ಫೌಂಡೇಶನ್ ಬುನಾದಿ ಏನ್ ಹಾಕ್ತಿವೋ ಅದೇ ಮುಂದುವರಿತಾ ಹೋಗುತ್ತೆ, ಅದೇ ನಮಗೆ ಅಭ್ಯಾಸ ಆಗುತ್ತೆ. ಸೊ ಈ ಫೌಂಡೇಶನ್ ಫೇಸ್ ನಿಮಗೆ ಏನಂತ ಹೇಳ್ತೀವಿ, ಮುಂದಿನ ಎಲ್ಲ ತಿಂಗಳುಗಳಲ್ಲೂ ಕೂಡ ಹೋಗ್ತಾ 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 ಇದು ನಿಮಗೆ ಬುನಾದಿ, ಭದ್ರ ಬುನಾದಿ ಆಗಿರುತ್ತೆ. ಸೊ ಹಾಗಿದ್ರೆ ಏನ್ ಮಾಡ್ಬೇಕು ನೀವೀಗ ಇಲ್ಲಿ ಅಂದ್ರೆ, ಯುವರ್ ಗೋಲ್ ಶುಡ್ ಬಿ ಲೈಕ್ ಬಿಕಮ್ ಕಂಫರ್ಟಬಲ್ ವಿತ್ PUC ಮ್ಯಾಥ್ಸ್ ಬೇಸಿಕ್ಸ್ ಅಂಡ್ NCERT ಲ್ಯಾಂಗ್ವೇಜ್. ಅಫ್ಕೋರ್ಸ್ NCERT ಅನ್ನುವಂಥದ್ದು ನಿಮಗೆ ಕ್ಲಾಸ್ 10th ಅಲ್ಲೂ ಇತ್ತು, ಅದೇ ರೀತಿ ಮಕ್ಕಳೇ ಹೊಸದೇನೂ ಇಲ್ಲ, NCERT ನಿಮ್ಮ ಕ್ಲಾಸ್ 11th ಅಲ್ಲೂ ಇರುತ್ತೆ. ಇವಾಗ್ಲೂ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಓಕೆ, ಸೊ ಯು ನೀಡ್ ಟು ಬಿಕಮ್ ಕಂಫರ್ಟಬಲ್ ವಿತ್ PUC ಮ್ಯಾಥ್ಸ್. ಅದು ಯಾವಾಗ ಬರುತ್ತೆ ಕಂಫರ್ಟೆಬಿಲಿಟಿ ಅಂದ್ರೆ, ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆದಾಗೆಲ್ಲ ನಿಮಗೆ ಅದಕ್ಕೆ ನೀವು ಹೊಂದ್ಕೊಳ್ತಾ ಹೋಗ್ತೀರಾ. ಏಕೆಂದ್ರೆ ಅಲ್ಲಿ ಇದ್ದಂತಹ ವೇಟೇಜೇ ಬೇರೆ, 10th ಅಲ್ಲಿ ಇದ್ದಂತಹ ವೇಟೇಜೇ ಬೇರೆ, ಅಲ್ಲಿ ಇದ್ದಂತಹ ಚಾಪ್ಟರ್ಸ್ಗಳೇ ಬೇರೆ, ಇಲ್ಲಿ ಒಂದು ಲೆವೆಲ್ ಹೆಚ್ಚಿಗೆ ಇರುತ್ತೆ, ಹೌದಾ? ಅಡ್ಜಸ್ಟ್ ಆಗ್ತೀರಾ, ಚಿಂತೆ ಬೇಡ. ಸ್ಟಾರ್ಟಿಂಗ್ ನಿಮಗೆ ಅನ್ಸುತ್ತೆ, ಅಯ್ಯೋ ಎಷ್ಟೊಂದಿದೆಯಲ್ಲಪ್ಪ ಸಿಲೆಬಸ್ಸು ಅಂತ, ಹೋಗ್ತಾ ಹೋಗ್ತಾ ಎಲ್ಲವೂ ಅಡ್ಜಸ್ಟ್ ಆಗುತ್ತೆ. ಫೈನ್. ಸೊ ಚಾಪ್ಟರ್ಸ್, ಸ್ಟಾರ್ಟಿಂಗ್ ಚಾಪ್ಟರ್ಸ್ ನಿಮಗೆ ಯಾವ್ದ್ಯಾವ್ದಿದೆ ಫಸ್ಟ್ ಇಯರ್ PUC ಅಲ್ಲಿ ಅಂದ್ರೆ, ಸೆಟ್ಸ್, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇವೆಲ್ಲ ಸ್ಟಾರ್ಟಿಂಗ್ ಫಸ್ಟ್ 3 ಚಾಪ್ಟರ್ಸ್. ಓಕೆ, ಸೊ ಈ ಎಲ್ಲ ಚಾಪ್ಟರ್ಸ್ಗಳನ್ನ ನೀವು ಸ್ಟಾರ್ಟಿಂಗ್ ಅಲ್ಲೇ ನೀಟಾಗಿ ಕಲಿತಾ ಬರಬೇಕು. ಓಕೆ, ಸೊ ಯಾವ ರೀತಿ ಕಲಿಬೇಕಪ್ಪ ಅಂದ್ರೆ, ಒಂದು ಪ್ಲಾನ್ ಮಾಡೋಣ. ಅದೇನು ಅಂದ್ರೆ 2 hours ಮ್ಯಾಥ್ಸ್ ಮಿನಿಮಮ್, 1 hour ಕಾನ್ಸೆಪ್ಟ್ ಲರ್ನಿಂಗ್ ಪ್ಲಸ್ 1 hour ಪ್ರಾಬ್ಲಮ್ ಸಾಲ್ವಿಂಗ್. ನೀವು ಇದೇ ಫಸ್ಟ್ 3 ಚಾಪ್ಟರ್, ಫಸ್ಟ್ 3 ಅಂತಾನು ಬಿಟ್ಬಿಡ್ರಿ, ಫಸ್ಟ್ ಚಾಪ್ಟರ್ ತಗೊಳ್ರಪ್ಪ. ಓಕೆ, ನೀವು ಯಾವ ರೀತಿ ಕಲಿತಾ ಹೋಗ್ಬೇಕು ಇಲ್ಲಿ ಅಂದ್ರೆ, 1 hour ಕಾನ್ಸೆಪ್ಟ್ ಅನ್ನ ಅಂದ್ರೆ ಆ ಪರ್ಟಿಕ್ಯುಲರ್ ಸೆಟ್ ಚಾಪ್ಟರ್ ಏನಿದೆ ಅಲ್ಲ, ಫಸ್ಟ್ ಚಾಪ್ಟರ್, ಆ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳು ಯಾವುದೇ ಆಗಿರ್ಬೋದು, ಯೂನಿಯನ್ ಬಗ್ಗೆ ಆಗಿರಬಹುದು, ಇಂಟರ್ಸೆಕ್ಷನ್ ಬಗ್ಗೆ ಆಗಿರಬಹುದು, ಟೈಪ್ಸ್ ಆಫ್ ಸೆಟ್ಸ್ ಆಗಿರಬಹುದು, ವೆನ್ ಡಯಾಗ್ರಾಮ್ ಆಗಿರಬಹುದು, ಯಾವುದೇ ಇರಲಿ ಆ ಒಂದು ಚಾಪ್ಟರ್ ಅಲ್ಲಿ
ಆ ಕಂಪ್ಲೀಟ್ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಫಸ್ಟ್ ನೀವು ಸ್ಟ್ರಾಂಗ್ ಆಗಿ ಕಲ್ತು ಬಿಡಬೇಕು. ಅದಾದ್ಮೇಲೆ ಆ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡ್ತಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ಲ? ಸೊ ಪ್ರತಿನಿತ್ಯ ಮಿನಿಮಮ್ 2 ತಾಸು ನೀವು ಮ್ಯಾಥ್ಸಿಗೆ ಅಂತ ಇಡಬೇಕು ಮಕ್ಕಳೇ. ನಾನು ಮಾತಾಡ್ತಿರೋದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಬಗ್ಗೆ. ಓಕೆ, 2 ತಾಸು ಅಲ್ಲದೆ ಹೋದ್ರೂ ಮಿನಿಮಮ್ 1 ತಾಸು 1.5 ತಾಸಾದ್ರೂ ಇಡ್ರಿ. ಯಾಕೆಂದ್ರೆ ನಾನು ಅವಾಗಲೇ ನಿಮಗೆ ಹೇಳಿದೆ, ಫೌಂಡೇಶನ್ ನೀವೇನು ಹಾಕ್ತಿರೋ ಅದೇ ನಿಮಗೆ ಅಭ್ಯಾಸ ಬಲ ಆಗಿ ಹೋಗುತ್ತೆ. ನೀವು ಸ್ಟಾರ್ಟಿಂಗ್ ಏನು ಮಾಡ್ತಾ ಹೋಗ್ತಿರಲ್ಲ, ಆಟೋಮೆಟಿಕ್ ಆಗಿ ಅದಕ್ಕೆ ಸ್ಟಿಕ್ ಆನ್ ಆಗ್ತೀರಾ ಮಕ್ಕಳೇ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಏನನ್ನ ಶುರು ಮಾಡ್ತೀವೋ ಅದು ಲಾಸ್ಟ್ ಲಾಂಗ್ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದು. ಅರ್ಥ ಆಗ್ತಿದೆ ಅಲ್ಲ? ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಯಾಕೆ ಹಾಗೆ ಹೇಳ್ತಾರೆ? ಚಿಕ್ಕೋರಿದ್ದಾಗ ಏನ್ ಕಲ್ತಿರ್ತೀವೋ ಅದನ್ನ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ಸ್ಟಾರ್ಟಿಂಗ್ ಹಂತದಲ್ಲೇ ನಮಗೆ ಮನೆಯಲ್ಲಿ ಏನನ್ನ ಬಿತ್ತುತ್ತಾರೋ ಅದನ್ನ ದೊಡ್ಡೋರ ಆದ್ಮೇಲೂ ನಾವು ಬಿಟ್ಕೊಡೋದಿಲ್ಲ, ಅದು ಗಟ್ಟಿಯಾಗಿರುತ್ತೆ. ಇಫ್ ಇಟ್ ಈಸ್ ಸ್ಟ್ರಾಂಗ್, ಇಫ್ ದ ಫೌಂಡೇಶನ್ ಈಸ್ ಸ್ಟ್ರಾಂಗ್, ಖಂಡಿತ ಅದು ಎಲ್ಲೂ ಹೋಗಲ್ಲ. ಇನ್ ದ ಸೇಮ್ ವೇ ಇಲ್ಲಿನೂ ಅದೇ ರೀತಿ. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ಏನ್ ಮಾಡ್ತೀರೋ ಅದು ಮುಂದುವರಿಯುತ್ತೆ. ಸ್ಟ್ರಾಂಗ್ ಫೋಕಸ್ ಏರಿಯಾಸ್ ಯಾವ್ದ್ಯಾವ್ದು ಅಂದ್ರೆ ನೋಡಿ ಮಕ್ಕಳೇ, ಫಾರ್ಮುಲಾ ಅಂಡರ್ಸ್ಟ್ಯಾಂಡಿಂಗ್, ಗ್ರಾಫ್ಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಬೇಸಿಕ್ ಮ್ಯಾನಿಪ್ಯುಲೇಷನ್ಸ್. ಈಗ ಟ್ರಿಗ್ನೋಮೆಟ್ರಿಯನ್ನೇ ಕ್ಲಾಸ್ 10 ಅಲ್ಲಿ ಕಲ್ತಿದ್ರಿ. ಈಗ ಅದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿ ಕ್ಲಾಸ್ 11th ಅಲ್ಲಿ ಬರುತ್ತೆ. ಹಾಗಿದ್ರೆ ಅಲ್ಲಿಂದ ಇಲ್ಲಿಗೆ ಎಷ್ಟು ವೇರಿಯೇಷನ್ ಇದೆ, ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಡೋಂಟ್ ವರಿ, ನಾವು ನಮ್ಮ ವೇದಾಂತ ಕರ್ನಾಟಕ ಚಾನೆಲ್ ಅಲ್ಲಿ ಆಲ್ರೆಡಿ ಸಂಕಲ್ಪ ಸೀರೀಸ್ ಅಂತ ಶುರು ಮಾಡಿದೀವಿ. ಇದು ಫ್ರೀ ಯೂಟ್ಯೂಬ್ ಡೈಲಿ ಲೈವ್ ಕ್ಲಾಸಸ್ ಆಗಿರುತ್ತೆ ಮಕ್ಕಳೇ. ಯಾರೆಲ್ಲ ಕ್ಲಾಸ್ 11ಗೆ ಬಂದಿದ್ದೀರೋ ನೀವೆಲ್ಲ ಪ್ರತಿನಿತ್ಯ ಈ ಒಂದು ಲೈವ್ ಸೆಷನ್ ಅನ್ನ ಜಾಯಿನ್ ಆಗಬಹುದು. ಪ್ರತಿಯೊಂದು NCERT ಕಾನ್ಸೆಪ್ಟ್ ಅನ್ನ ಇನ್ ಡೆಪ್ತ್ ಆಗಿ ಹೇಳ್ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಯು ಕ್ಯಾನ್ ಟ್ರಸ್ಟ್ ಅಂಡ್ ಯು ಕ್ಯಾನ್ ಜಾಯಿನ್ ದ ಲೈವ್. ಓಕೆ, ಈಗ ನಾನು ಏನೆಲ್ಲ ಹೇಳ್ತಿದ್ದೀನಲ್ಲ ಅದೆಲ್ಲ ನಿಮಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಆಲ್ ರೈಟ್, ಎಸ್. ಸೊ ಇದು ಸ್ಟಾರ್ಟಿಂಗ್ ಹಂತದಲ್ಲಿ ನೀವು ಬೆಳವಣಿಗೆ ಅಂದ್ರೆ ನೀವು ಬೆಳೆಸ್ಕೋಬೇಕಾಗಿರುವಂತಹ ಒಂದು ವಿಷಯ. ಇನ್ನು ನೆಕ್ಸ್ಟ್ ಫೇಸ್ ಕೋರ್ ಸ್ಟ್ರೆಂಥನಿಂಗ್, ಜುಲೈ ಟು ಸೆಪ್ಟೆಂಬರ್. ಇಟ್ಸ್ ನೋಡಿ, ತಿಂಗಳುಗಳನ್ನ ಏನ್ ಹಾಕಿದೇನಲ್ಲ, ಇಟ್ಸ್ ಜಸ್ಟ್ ಫಾರ್ ಎ ರಫ್ ಇಮ್ಯಾಜಿನೇಷನ್. ಇದೇ ತಿಂಗಳಲ್ಲಿ ಇದನ್ನೇ ಮಾಡಬೇಕು ಅಂತ ಅಲ್ಲ, ನಾನು ಏನನ್ನ ಹೇಳ್ತಿದ್ದೀನಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಯಾವ ತಿಂಗಳಿಗೆ ಇದು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಟ್ಸ್ ಜಸ್ಟ್ ಎ ಒಂದು ರಫ್ ಆಗಿ ನಾನು ನಿಮಗೆ ಕೋರ್ ಐಡಿಯಾ ಕೊಡ್ತಿರೋದಷ್ಟೇ. ಕ್ಲಿಯರ್ ಅಲ್ಲ? ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಬಿಕಮ್ ಸ್ಟ್ರಾಂಗ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ನೆಕ್ಸ್ಟ್ ಹಂತ ಇದು. ಫೇಸ್ 1 ಆಯ್ತಲ್ಲ, ಈಗ ಫೇಸ್ 2. ಸೊ ಇಲ್ಲಿ ಯಾವೆಲ್ಲ ಚಾಪ್ಟರ್ಸ್ಗಳು ಬರ್ತವೆ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರುತ್ತೆ, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಬರುತ್ತೆ, ಬೈನೋಮಿಯಲ್ ಥೇರಮ್ ಬರುತ್ತೆ, ಸ್ಟ್ರೇಟ್ ಲೈನ್ಸ್ ಬರುತ್ತೆ, ಕೋನಿಕ್ ಸೆಕ್ಷನ್ಸ್ ಬರುತ್ತೆ, ಸೀಕ್ವೆನ್ಸ್ ಅಂಡ್ ಸೀರೀಸ್ ಬರುತ್ತೆ. ಈ ಎಲ್ಲ ಚಾಪ್ಟರ್ಸ್ಗಳು ಬರ್ತವೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈ ಒಂದು ತಿಂಗಳು ಜುಲೈ ಟು ಸೆಪ್ಟೆಂಬರ್ ನಡುವೆ ನೀವು ಈ ಒಂದು ಚಾಪ್ಟರ್ಸ್ ಗಳನ್ನೆಲ್ಲ ಕಲ್ತಿರ್ತೀರಾ. ನೀವೇನ್ ಮಾಡ್ಬೇಕು? ಹಳೆ ಚಾಪ್ಟರ್ಸ್ ಗಳನ್ನು ರಿವೈಸ್ ಮಾಡ್ತಾ ಬರಬೇಕು. ಅದರ ಜೊತೆಗೆ ಈ ಚಾಪ್ಟರ್ಸ್ ಗಳನ್ನು ಕೂಡ ಯಾವಾಗ ಟೀಚರ್ಸ್ಗಳು ಪಾಠ ಮಾಡ್ತಾ ಹೋಗ್ತಾರೋ ಅದನ್ನ ಹಂತ ಹಂತವಾಗಿ ಕಲಿತಾ ಹೋಗಬೇಕು. ಸೊ ಡೈಲಿ ಸ್ಟ್ರಾಟಜಿ ಏನಾಗಿರ್ಬೇಕು? ರಿವಿಷನ್, ಕಾನ್ಸೆಪ್ಟ್ ಲರ್ನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಫಾರ್ಮುಲಾ ರಿವಿಷನ್. ಇದು ದಿನನಿತ್ಯ ಡೈಲಿ ಸ್ಟ್ರಾಟಜಿ ಇದು. ಓಕೆ, ಫಾರ್ಮುಲಾಗಳನ್ನ ರಿವೈಸ್ ಮಾಡೋದಾಗಿರಬಹುದು, ಓಕೆ, ಕಾನ್ಸೆಪ್ಟ್ ಲರ್ನಿಂಗ್ ಆಗಿರಬಹುದು, ಪ್ರಾಬ್ಲಮ್ ಸಾಲ್ವಿಂಗ್ ಅಂತೂ ಇದ್ದಿದೆ. ಓಕೆ, ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲೇಬೇಕು ಮ್ಯಾಥಮೆಟಿಕ್ಸ್ ಅಲ್ಲಿ. ಡೇ 1 ಇಂದ ಹಿಡಿದು ಲಾಸ್ಟ್ ಎಂಡ್ ಆಫ್ ದ ಡೇ ವರೆಗೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗೇ ಇರುತ್ತೆ, ಬೇರೆ ಏನು ಇರೋದಿಲ್ಲ. ಹೌದಾ? ನೀವೇನಿದ್ರು ರಿವಿಷನ್ ಮಾಡುವಂಥದ್ದು ಏನಾದ್ರೂ ಇದ್ರೆ ಅದು ಫಾರ್ಮುಲಾಸೆ. ಹೌದಾ? ಸೊ ಫಾರ್ಮುಲಾಸ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಅನುಕೂಲ ಮಕ್ಕಳೇ. ಓಕೆ, ಸೊ ಫಾರ್ಮುಲಾಸ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಪ್ರಾಬ್ಲಮ್ಗಳನ್ನ ಹೆಚ್ಚು ಹೆಚ್ಚು ಸಾಲ್ವ್ ಮಾಡಿ. ಮ್ಯಾಮ್ ಎಲ್ಲಿಂದ ಮಾಡಬೇಕು? ರಿಮೆಂಬರ್, NCERT ಈಸ್ ಇನಫ್ ಫಾರ್ ಕ್ಲಾಸ್ 11. ನಾನು ಇವಾಗಲೇ ಹೇಳ್ತಿದ್ದೀನಿ, NCERT ಈಸ್ ಲಿಟ್ರಲಿ ಇನಫ್ ಫಾರ್ ಯುವರ್ ಕ್ಲಾಸ್ 11. ಬೇರೆ ಏನು ನೀವು ಹುಡುಕಾಡೋ ಅಗತ್ಯ ಇಲ್ಲವೇ ಇಲ್ಲ. ಕ್ಲಿಯರ್ ಅಲ್ಲ? ಓಕೆ, ಸೊ NCERT ಅಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಸ್, ಎಕ್ಸಸೈಸ್ ಕ್ವಶನ್ಗಳನ್ನ ಥರೋವಾಗಿ ನೀಟಾಗಿ ಕಲ್ತು ಬಿಡ್ರಿ ಸಾಕು. ಒಳ್ಳೆ ಸ್ಕೋರ್ ಮಾಡ್ತೀರಾ, ಔಟ್ ಆಫ್ ಔಟ್ ಕೂಡ ತೆಗಿತೀರಾ. ಎಲ್ಲಿ? ಕ್ಲಾಸ್ 11th ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ. ಕ್ಲಿಯರ್ ಅಲ್ಲ? ಅರ್ಥ ಆಗಿದೆಲ್ಲ? 108 ಬುಕ್ಸ್ಗಳು ಹುಡುಕಾಡೋದು ಬೇಕಾಗಿಲ್ಲ. ಫೈನ್. ಇನ್ನು ನೆಕ್ಸ್ಟ್ ಫೇಸ್ 3 ಅಂತ ಬಂದಾಗ ಬೋರ್ಡ್ ಪ್ಲಸ್ ಕಾಂಪಿಟೇಟಿವ್ ಪ್ರಿಪರೇಷನ್, ಅಕ್ಟೋಬರ್ ಟು ಡಿಸೆಂಬರ್. ಇಲ್ಲಿ ನೀವು ನಿಮ್ಮ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡೋದಲ್ಲದೆ
ಕಾಂಪಿಟೇಟಿವ್ ಲೆವೆಲಲ್ಲೂ ಕೂಡ ಪ್ರಿಪ್ರೇಷನನ್ನು ಶುರು ಮಾಡ್ಕೋಬೋದು. ಕಾಂಪಿಟೇಟಿವ್ ಯಾವುದು? ನಿಮ್ಮ KCET. ಅಂದರೆ KCET ಹಂತಕ್ಕೂ ಕೂಡ ನೀವು ನಿಮ್ಮ ಪ್ರಿಪ್ರೇಷನನ್ನು ನಡೆಸಬಹುದು. ಒಂದು ವೇಳೆ ನೀವು KCET ಹಂತದಲ್ಲಿ ಮಾಡದೇ ಇದ್ರೂ ಮಕ್ಕಳೇ ಬೋರ್ಡ್ಸ್ ಮಟ್ಟಿಗಾದರೂ ನೀವು ಮಾಡಿಕೊಳ್ಳೇಬೇಕು. ಕರೆಕ್ಟ್ ಅಲ್ವಾ? ಯಾಕೆಂದರೆ ಎಕ್ಸಾಮಿಗೆ ಹತ್ತಿರ ಹೋಗ್ತಿರ್ತೀರ ಈ ಒಂದು ತಿಂಗಳಲ್ಲಿ, ಅಕ್ಟೋಬರ್ ಟು ಡಿಸೆಂಬರ್. ಅಂದರೆ ಯಾಕೆಂದರೆ ಯೂಶಲಿ ಫಸ್ಟ್ ಇಯರ್ PUC ಎಕ್ಸಾಮ್ಗಳು ನಡೆಯೋದು ಜನವರಿ ಎಂಡ್ ಅಥವಾ ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ನಡೆಸ್ಬಿಡ್ತಾರೆ. ಸೊ ಹಾಗಾಗಿ ಇದು ಕಡೆ ಹಂತಕ್ಕೆ ಬಂದಿರ್ತೀರ. ನೀವೇನು ಮಾಡಬೇಕು? ಪ್ರಿಪೇರ್ ಫಾರ್ ಕರ್ನಾಟಕ ಬೋರ್ಡ್ ಎಕ್ಸಾಮ್ಸ್ KCET ಫೌಂಡೇಶನ್. ಓಕೆ, ದಟ್ ಈಸ್ ಸೆಕೆಂಡ್ರಿ. ನೀವು JEಗೋ KCETಗೋ ಯಾವುದಕ್ಕೆ ಪ್ರಿಪರೇಷನ್ ಮಾಡ್ತಿರ್ತೀರೋ ದಟ್ ಈಸ್ ಸೆಕೆಂಡ್ರಿ. ಕಾಂಪಿಟೇಟಿವ್ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಪ್ಯೂರ್ಲಿ ಬೋರ್ಡ್ಸ್ ಅಂತ ಬಂದಾಗ ಖಂಡಿತ ನೀವೇನು ಮಾಡಬೇಕು? ಪ್ರಿಪ್ರೇಷನನ್ನು ಜಾಸ್ತಿ ಮಾಡಬೇಕು. ಯಾಕೆಂದರೆ ಇದು ಆಲ್ರೆಡಿ ತುಂಬ ಎಕ್ಸಾಮಿಗೆ ಹತ್ತಿರ ಇರುವಂಥ ತಿಂಗಳು. ಓಕೆ, ಪ್ರಿಯಾರಿಟೈಸ್ ಯಾವ್ದ್ಯಾವ್ದಪ್ಪ ಅಂದರೆ ಅಫ್ಕೋರ್ಸ್ ಯಾವೆಲ್ಲ ಚಾಪ್ಟರ್ಸ್ಗಳು ಆ ಒಂದು ತಿಂಗಳಲ್ಲಿ ನೀವು ಪ್ರಿಯಾರಿಟಿ ಮಾಡಬೇಕಂದ್ರೆ ಲಾಸ್ಟ್ ಫ್ಯೂ ಚಾಪ್ಟರ್ಸ್ಗಳು. ಓಕೆ, ಹಂತ ಹಂತವಾಗಿ ನೀವೇನು ಮಾಡಬೇಕು? ಚಾಪ್ಟರ್ಗಳನ್ನು ಡಿವೈಡ್ ಮಾಡಿಕೊಂಡು ಅಥವಾ ನಿಮ್ಮ ಕಾಲೇಜಲ್ಲಿ ಮಾಡ್ತಿರೋಂಥ ಚಾಪ್ಟರ್ಗಳನ್ನೇ ಅವರು ಯಾವಾಗ ಏನೇನು ಹೇಳ್ಕೊಡ್ತಾರೋ ಅದಕ್ಕೆ ತಕ್ಕ ಹಾಗೆ ನೀವು ಕಂಪ್ಲೀಟಾಗಿ ಫಾಲೋ ಮಾಡ್ತಾ ಹೋದರೆ ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು ಮಕ್ಕಳೇ. ಎಲ್ಲದಕ್ಕೂ ನೆನ್ಪಿಟ್ಕೊಳ್ಳಿ, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ತುಂಬಾ ಅಗತ್ಯ. ಯಾವುದೇ ಎಕ್ಸಾಮ್ ಆಗಿರಲಿ, ಕಾಂಪಿಟೇಟಿವ್ ಆಗಿರಬಹುದು, ಬೋರ್ಡ್ ಎಕ್ಸಾಮ್ ಆಗಿರಬಹುದು. ಕನ್ಸಿಸ್ಟೆನ್ಸಿ ಅಂದರೆ ಏನು? ಒಂದು ದಿನ ಓದೋದು, 5 ದಿನ ಬಿಡೋದು, ಇದು ಕನ್ಸಿಸ್ಟೆನ್ಸಿ ಅಲ್ಲ. ಪ್ರತಿನಿತ್ಯನೂ ಅರ್ಧ ಗಂಟೆನೇ ಓದ್ರಿ, ದಿನನಿತ್ಯ ಓದ್ರಿ, ಅದು ಕನ್ಸಿಸ್ಟೆನ್ಸಿ ಅಂತ ಅನ್ಸ್ಕೊಳ್ಳುತ್ತೆ. ಓಕೆ, ಇವಾಗ ವಿರಾಟ್ ಕೊಹ್ಲಿ ಒಂದು ಮ್ಯಾಚಲ್ಲಿ, ಓಕೆ ಟೆಸ್ಟ್ ಸೀರೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಮ್ಯಾಚಲ್ಲಿ 100 ರನ್ ಅಂದರೆ ಸೆಂಚುರಿ ಬಾರಿಸ್ಬಿಡ್ತಾನೆ. ನೆಕ್ಸ್ಟು 6-7 ಮ್ಯಾಚ್ಗಳು ಎಲ್ಲ 0 ಅಂತ ಇಟ್ಕೊಳ್ರಿ. ಈಸ್ ಇಟ್ ಎ ಕನ್ಸಿಸ್ಟೆನ್ಸಿ? ನೋ. ಯಾಕೆಂದರೆ ನೆಕ್ಸ್ಟ್ 6 ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿಯಿಂದ ನಮಗೆ ಹೆಲ್ಪೇ ಆಗಿಲ್ಲ, ಹೌದಾ? ಸೊ ಕನ್ಸಿಸ್ಟೆಂಟ್ ಆಗಿ ಇಲ್ಲ ಆ ಒಂದು ಸೀರೀಸಲ್ಲಿ ವಿರಾಟ್ ಕೊಹ್ಲಿ. ಇನ್ ದ ಸೇಮ್ ವೇ ನಿಮಗೂ ಹಾಗೆ ಹೆಲ್ಪ್ ಆಗೋದಿಲ್ಲ ಅದು. ಕರೆಕ್ಟ್ ಅಲ್ವಾ? ಹಾಗಾಗಿ ಕನ್ಸಿಸ್ಟೆನ್ಸಿ ಇಸ್ ಕೀ ಹಿಯರ್. ಓಕೆ, ಇನ್ನು ಜನವರಿಯಲ್ಲಿ ನೀವು ಫೈನಲ್ ಎಕ್ಸಾಮಿಗೆ ಸ್ಟ್ರಾಟಜಿ ತಂತ್ರವನ್ನು ಮಾಡಬೇಕು. ಅದೇನಪ್ಪ ಅಂದರೆ ಸಾಲ್ವ್ ಪ್ರೀವಿಯಸ್ 5 ಇಯರ್ ಬೇಸ್ಡ್ ಪೇಪರ್ಸ್, 5 ಇಯರ್ ಕ್ವಶನ್ ಪೇಪರ್ಸ್ ಅಲ್ಲದೆ ಹೋದರೂ ಒಂದು 3-4 ಇಯರ್ಸ್ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡ್ಬೋದು. ಆ್ಯಂಡ್ ರಿವೈಸ್ ಫಾರ್ಮುಲಾಸ್ ಎವ್ರಿ ಡೇ, ಪ್ರಾಕ್ಟೀಸ್ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ರಿಪೀಟೆಡ್ಲಿ, ರೈಟ್ ಫುಲ್ ಲೆಂತ್ ಟೆಸ್ಟ್. ಓಕೆ, ಟೆಸ್ಟ್ಗಳನ್ನು ಬಿಡ್ರಿ, ನಿಮಗೆ ಪ್ರಿಪ್ರೇಟ್ರಿ, ಪ್ರೀ ಬೋರ್ಡ್ಸ್ ಅಂತೆಲ್ಲ ಕಾಲೇಜಲ್ಲಿ ಇಟ್ಟೇ ಇರ್ತಾರೆ. ನೀವು ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು, ಆ್ಯಂಡ್ ಅದನ್ನು ಬಿಟ್ಟರೆ ನಾನು ಆವಾಗಲೇ ಹೇಳಿದ ಹಾಗೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಏನು ಎಕ್ಸಾಂಪಲ್ಸ್, ಎಕ್ಸಸೈಸ್ ಕ್ವಶನ್ಸ್ಗಳು ಇನಫ್, ಇಟ್ಸ್ ಇನಫ್. ಅದನ್ನು ಬಿಟ್ಟರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಮಾಡಿದರೆ ನಾನು ಬರೆದು ಕೊಡ್ತೀನಿ ಮಕ್ಕಳೇ, ಕ್ಲಾಸ್ 11ಲ್ಲಿ ಔಟ್ ಆಫ್ ಔಟ್ ನೀವು ಆರಾಮಾಗಿ ತೆಗಿಬೋದು. ಓಕೆನಾ? ಎಸ್, ಈವನ್ ಫಾರ್ ಕ್ಲಾಸ್ 12 ಕೂಡ. ಮ್ಯಾಮ್ ಕ್ಲಾಸ್ 11 ಹಾಗಂದ್ರೆ ಇಷ್ಟು ಚೆನ್ನಾಗಿ ಹೇಳ್ತಿದ್ರೆ ಅಂದರೆ ಕ್ಲಾಸ್ 12 ಕಷ್ಟ ಇರುತ್ತಾ? ಖಂಡಿತ ಇಲ್ಲ, ಕ್ಲಾಸ್ 12ಲ್ಲೂ ಇದೇ ವರ್ಕ್ ಆಗೋದು. ಓಕೆ, ಎಸ್. ಸೊ ಫಾರ್ಮುಲಾಸ್ ರಿವಿಷನ್ ಅಂತೂ ಖಂಡಿತ ದಿನನಿತ್ಯ ಇರಲಿ. ಓಕೆನಾ ಮಕ್ಕಳೇ? ಇನ್ನು ನೀವು ಟೈಮ್ ಟೇಬಲ್ ಬೇಕಪ್ಪ ಅಂತ ಅಂದರೆ ವೀಕ್ಲಿ ಸ್ಟಡಿ ಪ್ಲಾನ್, ಇದು ರಫ್ ಆಗಿ ನಾನು ಕೊಟ್ಟಿರೋದು. ಓಕೆ, ಐ ಡೋಂಟ್ ಸಜೆಸ್ಟ್ ಎವ್ರಿ ಒನ್ ಟು ಫಾಲೋ ದಿಸ್. ಯಾಕೆ ಅಂದರೆ ಎಲ್ರಿಗೂ ಅವ್ರದ್ದೇ ಆಗಿರುವಂಥ ಸ್ಟಡಿ ಪ್ಲಾನ್ ಇರುತ್ತೆ ಮಕ್ಕಳೇ. ನಾನು ಆ್ಯಸ್ ಎ ಟೀಚರ್ ನಿಮಗೆ ಸಜೆಸ್ಟ್ ಮಾಡೋದು, ನಿಮಗೆ ಈ ಟೈಮಲ್ಲಿ ಇದನ್ನೇ ಓದ್ರಿ ಅಂತ ಪ್ರೆಷರ್ ಮಾಡೋದಿಲ್ಲ. ನಿಮಗೆ ಓದಬೇಕು ಅಂತ ಅನಿಸಿದಾಗ ಕುತ್ಕೊಂಡು ಓದಿ, ಆದರೆ ಓದಿದ್ದು ಸಾರ್ಥಕ ಆಗಿರಬೇಕು, ಆ ರೀತಿ ಓದಿ, ಅಷ್ಟನ್ನೇ ನಾನು ಹೇಳೋದು. ಓಕೆ, ನೀವು ಬೆಳಿಗ್ಗೆ 7:30 8 ಈ ಚಾಪ್ಟರೇ ಓದಿ, ಹಿಂಗೆ ಓದಿ, ನೋ. ನನ್ನ ಕಡೆಯಿಂದ ಇದು ಯಾವ ರೀತಿ ಟೈಮ್ ಟೇಬಲ್ ನಾನು ಖಂಡಿತ ಸಜೆಸ್ಟ್ ಮಾಡೋದಿಲ್ಲ. ಎಲ್ರಿಗೂ ಅವ್ರದ್ದೇ ಆಗಿರುವಂತಹ ಒಂದು ಏನಂತ ಹೇಳ್ತೀವಿ, ಕಂಫರ್ಟಬಲ್ ಝೋನ್ ಇರುತ್ತೆ. ಅಂದರೆ ಕೆಲವೊಬ್ರು ಮಾರ್ನಿಂಗ್ ಅವರಲ್ಲಿ ಓದ್ತೀರಾ, ಕೆಲವೊಬ್ರು ನೈಟ್ ಓಲ್ಸ್ ಇರ್ತೀರಾ, ರಾತ್ರಿ ಹೊತ್ತು ಓದೋರು ತುಂಬ ಜನ ಇರ್ತೀರಾ, ಕೆಲವೊಬ್ರು ಮಾರ್ನಿಂಗ್ ಓದೋರು ಇರ್ತೀರಾ. ಸೊ ನಿಮಗೆ ಯಾವಾಗ ಪ್ರೊಡಕ್ಟಿವ್ ಅನ್ಸುತ್ತೋ ಆವಾಗ ನೀವು ಓದ್ತಾ ಹೋಗಿ. ಇಟ್ ಡಸಂಟ್ ಡಿಪೆಂಡ್ಸ್ ಆನ್ ದ ಟೈಮ್, ಎದರ್ ಇಟ್ ಈಸ್ ಮಾರ್ನಿಂಗ್ ಆರ್ ಈವ್ನಿಂಗ್, ಇಟ್ ಡಸಂಟ್ ಮ್ಯಾಟರ್. ನಿಮಗೆ ಯಾವಾಗ ಅಪ್ಪ ಮೈಂಡ್ ಫ್ರೆಶ್ ಅದು, ಇವಾಗ ನಾನಿವಾಗ ಓದಲೇಬೇಕು ಅಂತ ಅನಿಸ್ತಾ ಕುತ್ಕೊಂಡು ಓದ್ರಿ. ಅದರಲ್ಲಿ ಯಾವುದು ಹಾರ್ಡ್ ಇರುತ್ತೋ ಅದನ್ನು ಫಸ್ಟ್ ತಗೊಳ್ರಿ, ಓದ್ತಾ ಹೋಗಿ, ಇಟ್ ವಿಲ್ ಬಿ ಬೆನಿಫಿಷಿಯಲ್. ಓಕೆ, ಎಸ್. ಇನ್ನು ಕಡೆಯದಾಗಿ ಮಕ್ಕಳೇ ಒಂದು ಗೋಲ್ಡನ್ ರೂಲ್ ಅಂತ ಅಂದರೆ ಸಾಲ್ವ್ ಅಟ್ಲೀಸ್ಟ್ 20 ಕ್ವೆಶನ್ಸ್ ಡೈಲಿ. ಮ್ಯಾಥಮೆಟಿಕ್ಸ್ ಬಗ್ಗೆ ನಾನು ಹೇಳ್ತಿರೋದು. 10 ಬೇಸಿಕ್ ಕ್ವೆಶನ್ಸ್, 5 ಮೀಡಿಯಂ ಕ್ವೆಶನ್ಸ್ ಆ್ಯಂಡ್ 5 ಚಾಲೆಂಜಿಂಗ್ ಕ್ವೆಶನ್ಸ್.
Consistency alone can make you one of the top math students in first PUC. Remember this. ದಿನನಿತ್ಯ ಒಂದು ಹೋಗ್ಲಪ್ಪ ಒಂದು 20 ಕ್ವಶನ್ ಬೇಡ ಅಂತ ಇಟ್ಕೊಳ್ರಿ, 10 ಕ್ವಶನ್ ಆದರೂ ದಿನನಿತ್ಯ 10 ಕ್ವಶನ್ ಮಾಡ್ಬೋದಾ? ಈಸಿ ಕ್ವಶನ್ಸ್ಗಳು, ಮೀಡಿಯಂ ಕ್ವಶನ್ಸು, ಚಾಲೆಂಜಿಂಗ್ ಕ್ವಶನ್ಸ್. ಹೋಗ್ಲಿ ಅದನ್ನು ಬಿಡ್ರಿ, ಕೈಂಡ್ ಆಫ್ ಕ್ವಶನ್ಗಳು ಅಂದರೆ ಈಸಿ, ಮೀಡಿಯಂ, ಹಾರ್ಡ್ ಅಂತಲೂ ಡಿವೈಡ್ ಮಾಡಬೇಡ್ರಿ. ನಾ ಹೇಳೋದು ಅಟ್ಲೀಸ್ಟ್ ಕ್ವಶನ್ಗಳನ್ನು ಸಾಲ್ವ್ ಮಾಡೋದಕ್ಕಾದರೂ ಶುರು ಮಾಡಿರಿ ದಿನನಿತ್ಯ, ಪ್ರತಿನಿತ್ಯ. ನೋಡಿ ಆಮೇಲೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಲಿಟ್ರಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಓಕೆ, ಎಸ್. ಸೊ ಮಕ್ಕಳೇ, ಇದು ಒಂದು ರೋಡ್ ಮ್ಯಾಪ್, ನಿಮ್ಮ ಈ ಇಡೀ ವರ್ಷದ ಒಂದು ರೋಡ್ ಮ್ಯಾಪನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇಟ್ಸ್ ಜಸ್ಟ್ ಎ ಕ್ಲಿಯರ್ ಐಡಿಯಾ, ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗಲಿ ಅನ್ನೋದನ್ನು ನಾನು ನಿಮಗೆ ಹೇಳಿರೋದಷ್ಟೇ. ಓಕೆ, ಸೊ ಇದನ್ನು ನೀವು ಫಾಲೋ ಮಾಡಬಹುದು, ಇದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ಕೋಬಹುದು ನಿಮಗೆ ತಕ್ಕ ಹಾಗೆ ಅಂತ ಹೇಳ್ತಾ. ಸೊ ಮಕ್ಕಳೇ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.